ಬಹುಸಂಸ್ಕೃತಿ ಈ ಜಗತ್ತಿನ ನಿಯಮ ಅಂತ ಕುರ್ಆನ್ ಹಲವು ಕಡೆಗಳಲ್ಲಿ ವಿವರಿಸ್ತದೆ. ವಲೌ ಶಾ ರಬ್ಬುಕ ಲಜಅಲನ್ನಾಸ ಉಮ್ಮತಂ ವಾಹಿದ. ನಿಮ್ಮ ದೇವ ಬಯಸಿದ್ದರೆ ಈ ಜಗತ್ತಿನಲ್ಲಿರುವ ಎಲ್ಲ ಮನುಷ್ಯರನ್ನು ಅವನು ಒಂದೇ ಧರ್ಮದವರನ್ನಾಗಿ ಮಾಡಿಬಿಡುತ್ತಿದ್ದ ಅಂತ. ದೇವನಿಗೆ ಅದು ಸಾಧ್ಯ ಇತ್ತು. ನಮ್ಮನ್ನು ಸೃಷ್ಟಿಸಿದ ನಮ್ಮ ದೇವನಿಗೆ ಖಂಡಿತ ಸಾಧ್ಯ ಇತ್ತು ನಮ್ಮನ್ನೆಲ್ಲ ಒಂದೇ ಸಂಸ್ಕೃತಿ, ಒಂದೇ ಜಾತಿ, ಒಂದೇ ಧರ್ಮದ ಜನರನ್ನಾಗಿ ಸೃಷ್ಟಿಸಲಿಕ್ಕೆ ನಮ್ಮ ಸೃಷ್ಟಿಕರ್ತನಿಗೆ ಖಂಡಿತ ಸಾಧ್ಯ ಇತ್ತಲ್ಲ. ದೇವ ಅದು ಮಾಡಲಿಲ್ಲ. ವಲಾ ಯಜಾಲೂನ ಮುಖ್ತಲಿಫೀನ್ ಅಂತ ಕುರ್ಆನ್ ಹೇಳುತ್ತದೆ. ಅಂದರೆ ವೈವಿಧ್ಯತೆ ಈ ಜಗತ್ತಿನ ನಿಯಮ. ವೈವಿಧ್ಯತೆಗಳು ವೈರುಧ್ಯತೆಗಳಲ್ಲ. ಜಗತ್ತಿನಲ್ಲಿ 750 ಕೋಟಿ ಮನುಷ್ಯರಿದ್ದರೆ 750 ಕೋಟಿ ಮನುಷ್ಯರ ಕೈಯ ಬೆರಳಿನ ಗುರುತುಗಳು ಭಿನ್ನ ಭಿನ್ನವಾದದ್ದು. 750 ಕೋಟಿ ಮನುಷ್ಯರ ಶರೀರದ ವಾಸನೆ ಬೇರೆ ಬೇರೆ, ಒಂದೇ ಅಲ್ಲಲ್ಲ. ನಮ್ಮ ತಲೆ ಕೂದಲು ಬೇರೆ ಬೇರೆ, ನಮ್ಮ ಕಣ್ಣು ಬೇರೆ ಬೇರೆ. ಅಂದರೆ ಇಲ್ಲೆಲ್ಲ ವೈರುಧ್ಯತೆಗಳಲ್ಲ, ವೈವಿಧ್ಯತೆಗಳಿವೆ. ಈ ಜಗತ್ತಿನ 750 ಕೋಟಿ ಮನುಷ್ಯರು ಭಿನ್ನ ಭಿನ್ನರು, ಯಾರು ಒಬ್ಬರಂತೆ ಒಬ್ಬರು ಸಮಾನರಲ್ಲ. ನಮ್ಮ ಕೈ ಬೆರಳಿನ ಗುರುತು, ನನ್ನಂತಹ ಕೈ ಬೆರಳಿನ ಗುರುತು ಜಗತ್ತಿನಲ್ಲಿ ಬೇರೆ ಯಾರಿಗೂ ಇಲ್ಲ. ನನ್ನ ಕಣ್ಣಿನಂತೆ ಜಗತ್ತಿನಲ್ಲಿ ಯಾರ ಕಣ್ಣುಗಳು ಇಲ್ಲ. ಅದರಿಂದಲೇ ಕಣ್ಣನ್ನು ಸ್ಕ್ಯಾನ್ ಮಾಡಿದ್ದು ಆಧಾರ್ ಕಾರ್ಡಿಗೆ ನಮ್ಮ ಕೈ ಬೆರಳಿನ ಸ್ಕ್ಯಾನ್ ಮಾಡಿಟ್ಟದ್ದು ಅದಕ್ಕೆ. ಯಾಕಂದ್ರೆ ನನ್ನ ಕೈ ಬೆರಳಿನ ಗುರುತು ನನಗೆ ಮಾತ್ರ ಇರುವುದು. ನನ್ನ ಶರೀರದ ವಾಸನೆ ನನ್ನದು ಮಾತ್ರ. ಜಗತ್ತಿನಲ್ಲಿ 750 ಕೋಟಿ ಮನುಷ್ಯರ ಶರೀರದ ವಾಸನೆಗಳು ಭಿನ್ನ ಭಿನ್ನವಾದದ್ದು. ಸಹೋದರರೇ, ನಮ್ಮಲ್ಲಿ ವೈವಿಧ್ಯತೆಗಳಿವೆ, ಆದರೆ ಇದು ಯಾವುದು ವೈರುಧ್ಯತೆಗಳಲ್ಲ. ಕುರ್ಆನ್ ಹೇಳಿತು, ಈ ಜಗತ್ತಿನಲ್ಲಿ ನಿಮ್ಮ ದೇವ ಬಯಸಿದ್ದರೆ ಎಲ್ಲಾ ಜನರನ್ನು ಒಂದೇ ಧರ್ಮದವರನ್ನಾಗಿ, ಒಂದೇ ಜಾತಿಯವರನ್ನಾಗಿ ಸೃಷ್ಟಿಸಲು ದೇವನಿಗೆ ಸಾಧ್ಯ ಇತ್ತು. ಅವ ಮಾಡಲಿಲ್ಲ. ಯಾಕೆಂದರೆ ಬಹುಸಂಸ್ಕೃತಿ ಈ ಜಗತ್ತಿನ ನಿಯಮ. ಬಹುಸಂಸ್ಕೃತಿ ಈ ಜಗತ್ತಿನ ನಿಯಮವಾಗಿದೆ.